ನಾನು 5th ಸ್ಟ್ಯಾಂಡರ್ಡಾಗ ನಮಗೆ ನಾವು ಹಳ್ಳಿ ಜನದಲ್ಲಿ ನಾವು ಮನೆ ಕಸ ಮುಸ್ರೆ ಎಮ್ಮೆ ದನ ಸಗಣಿ ಅಂತ ಎಲ್ಲ ಕೆಲಸ ಮಾಡಿ ಇದ್ದಿದ್ದ ಟೈಮಲ್ಲಿ ಏನಿದೆಯೋ ಅದನ್ನು ತಿಂದ್ಬಿಟ್ಟು ಓಡೋಗ್ತಾಯಿದ್ವಿ ಸ್ಕೂಲ್ಗೆ. ಸ್ನಾನ ಇತ್ತೋ ಇಲ್ವೋ ಅವೆಲ್ಲ ಜ್ಞಾಪಕನೇ ಇಲ್ಲ. ಸ್ನಾನ ಸರಿಯಾಗಿ ಮಾಡ್ತಿರ್ಲಿಲ್ಲ ಆವಾಗ, ಯಾಕೆಂದರೆ ಟೈಮ್ ಇದ್ರಲ್ವ ದನ ಕುರಿ ಕೋಳಿ ಅಂದ್ಕೊಂಡು. ಹಾಗಾಗಿ ನಾವು ಹಾಗೆ ಓಡೋಗ್ತಾಯಿದ್ವಿ. ಸರಿ ಏನಾದರೂ ಓಡೋಗಲಿ. ಅಲ್ಲೇನಾಯಿತು, ಟೀಚರು ಪದ್ಯಗಳೆಲ್ಲ ಹೇಳ್ಕೊಡೋರು. ಯಾರು ಮಿಸ್ ಒಬ್ಬರು, ಏನವ್ರ ಹೆಸ್ರು ಪುಟ್ನರಸಮ್ಮ ಅಂತ. ಆ ಮೇಡಮ್ ಏನು ಮಾಡಿಬಿಡೋರು, ಪಾಪ ಆಯಮ್ಮ ಚೆನ್ನಾಗಿ ಹೇಳ್ಕೊಡೋರು, ತುಂಬ ಚೆನ್ನಾಗಿ ಹೇಳ್ಕೊಡೋರು. ಅವ್ರೇನು ಮಾಡಿದ್ರು, ಪದ್ಯ ಹೇಳ್ಕೊಡೋರು. ಪದ್ಯ ಹೇಳ್ಬೇಕಾದ್ರೆ ಇವತ್ತು ಹೇಳಿದ್ದು ನಾಳೆ ಗಟ್ಟು ಮಾಡ್ಕೊಂಬರ್ಬೇಕಿತ್ತು ನಾವು. ಆದರೆ ನಮಗೆ ಟೈಮಲ್ಲಿದೆ. ಇನ್ನು ರಾತ್ರಿಗೆ ಹೋದರೆ ರಾತ್ರಿನೂ ಅದೇ ಎಮ್ಮೆ ತೊಳಿ ಮುಸ್ರೆ ನೀರಿಕ್ಕೂ ಹುಲ್ಲಾಕು ದನ ನೋಡು ಸೊಳ್ಳೆ ಹೊಡಿ ಇದೇ ಆಗೋಗೋದು. ಇನ್ನೆಲ್ಲಿ ಇದು ಓದ್ಕೊಳ್ಳೋಕ್ಕೆಲ್ಲಾಗಿದೆ. ಸರಿ ಓದೋಕ್ಕೆ ಟೈಮಲ್ಲಿದೆ, ಮೈ ನೋವೆಲ್ಲ ಬಂದಿರುತ್ತೆ. ಇನ್ನು ನಾವು ಹೋಮ್ವರ್ಕ್ ಎಲ್ಲಿ ಮಾಡೋಣ? ಹಂಗೆ ಹೋಗ್ತಿದ್ವಿ ಸ್ಕೂಲ್ಗೆ. ಆಮೇಲೆ ಆ ಮೇಡಮ್ ಸಿಕ್ಕಾಪಟ್ಟೆ ಹೊಡಿಯೋರು ಹೊಡೆಸ್ಕೊತಿದ್ವಿ. ಹೊಡೆಸ್ಕೊಳಕ್ಕೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ರೂಲ್ ದೊಣ್ಣೆ ಇಷ್ಟಿಷ್ಟು ಗಾತ್ರ ಇರೋದು ರೂಲ್ ದೊಣ್ಣೆ. ಅದಕ್ಕೆ ಏನು ಮಾಡೋದು ನಾನು, ನಮಗೆ ಭಯ, ನಂಗೆ ಹೊಡೆಸ್ಕೊಳಕ್ಕೂ ಭಯ, ಬೇಜಾರು, ಅಳು ಬರೋದು. ಆಮೇಲೆ ಏನು ಮಾಡಿದೆ, ಒಂದಿನ ಪದ್ಯ ಹೇಳ್ಕೊಡ್ತಾವ್ರೆ. ಎಲ್ಲ ಗ್ರೂಪಾಗಿ ಹೇಳ್ಕೊಡೋದು. ಅವಾಗ ಗ್ರೂಪಲ್ಲಿ ಹೇಳ್ಕೊಡ್ಬೇಕಾದ್ರೆ ನಾನೇನು ಮಾಡಿದೆ, ಈಗ ನಾಳೆ ಪನಿಷ್ಮೆಂಟ್ ಇರುತ್ತಲ್ಲ ಅದನ್ನು ನೆನೆಸ್ಕೊಂಡ್ಬಿಟ್ಟು ಭಯಪಟ್ಟೆ. ಹೊಡಿತಾರಲ್ಲ ರೂಲ್ ದೊಣ್ಣೆಲಿ ಹೊಡೆದ್ಬಿಡ್ತಾರಲ್ಲ ಹಂಗೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಅವರು ಪದ್ಯ ಹೇಳ್ಕೊಡ್ತಾವ್ರೆ ಎಲ್ಲರಿಗೂ ಒಂದೊಂದೇ ಇಲ್ಲ ಇನ್ನೊಂದೊಂದೇ ಇಲ್ಲ ರಾಗವಾಗಿ ಹೇಳ್ಕೊಡ್ತಾವ್ರೆ. ನಾನೇ ಮಾಡಿದೆ, ದೇವರೇ ನನಗೆ ನಾಳೆ ಈ ಪದ್ಯ ಬರೋಂಗೆ ಮಾಡಪ್ಪ ಅಂತ ಕೈನ ಎರಡನ್ನೂ ಜೋಡಿಸ್ಕೊಂಡು ಧ್ಯಾನ ಮಾಡಿಕೊಂಡು ಆ ಪದ್ಯನ ಹೇಳಿಸ್ಕೊತಾ ಇದ್ದೆ. ಬಟ್ ತಲೆಗಂತೂ ಹೋಗ್ತಿರ್ಲಿಲ್ಲ. ದೇವ್ರನ್ನ ಕಾಪಾಡಪ್ಪ ಅಂತ ಕೇಳ್ಕೊತಾ ಇದ್ದೆ ನಾಳೆ ಪನಿಷ್ಮೆಂಟ್ಗೆ. ಆಮೇಲೆ ಆ ಮೇಡಮ್ ನೋಡಿಬಿಟ್ರು ನನ್ನ. ಎಲ್ಲರೂ ಪುಸ್ತಕ ನೋಡಿಕೊಂಡು ಪದ್ಯ ಹೇಳಿಸ್ಕೊತಾವ್ರೆ. ನಾನು ಕಣ್ಣು ಮುಚ್ಕೊಂಡು ದೇವ್ರ ಧ್ಯಾನ ಮಾಡಿಕೊಂಡು ಕೈ ಮುಕ್ಕೊಂಡು ಕೂತಿದ್ದೀನಿ. ಆಮೇಲೆ ಆ ಮೇಡಮ್ ನೋಡಿಬಿಟ್ರು. ಆಮೇಲೆ ಅದು ನಿಲ್ಲಿಸ್ಬಿಟ್ರು, ಪದ್ಯ ಹೇಳ್ಕೊಡೋದು ನಿಲ್ಲಿಸ್ಬಿಟ್ಟು, ನೋಡು ಆ ವಸಂತ ನೋಡ್ರಿ ಎಲ್ಲರೂ, ಅವಳು ಯಾವ ಥರ ಪದ್ಯನ ದೇವ್ರ ಭಕ್ತಿಗೀತೆ ಅಂತ ಥರ ನೋಡ್ಕೋತಾವಳೆ. ಇದು ನಿಜವಾಗ್ಲೂ ಭಕ್ತಿಗೀತೆನೇ. ಹೀಗೇ ನಾವು ಇದನ್ನು ಕಲ್ತ್ಕೋಬೇಕು, ಭಕ್ತಿಯಿಂದನೇ ಕಲ್ತ್ಕೋಬೇಕು ನೋಡು ಅಂತ ಎಲ್ಲರಿಗೂ ನೋಡ್ರಿ ಅಂತೇಳಿ ತೋರಿಸ್ತಾವ್ರೆ. ನನಗೆ ನನ್ನ ಕಷ್ಟ, ನನ್ನ ಸಂಕಟ ನನಗೆ, ನಾಳೆ ಕಾಪಾಡಪ್ಪ ದೇವರೇ ಮೇಡಮ್ ಹತ್ರ ಹೊಡೆಸ್ಕೊಳ್ದಂಗೆ ಅಂತ. ನನಗೆ ಯಾವ ಭಕ್ತಿನೂ ಇರಲಿಲ್ಲ. ಈ ಥರ ಭಕ್ತಿ ಇರಲಿಲ್ಲ, ಆ ಥರ ಭಕ್ತಿ ಇತ್ತು. ಹೊಡೆಸ್ಕೊಳ್ದಂಗೆ ನೋಡ್ಕೊಳಪ್ಪ ಅನ್ನೋ ಭಕ್ತಿ ಇತ್ತು. ಆಮೇಲೆ ನನಗೆ ಒಂಥರ ನಾಚಿಕೆ ಆಗೋದು. ಮೇಡಮು ಹೇಳ್ತಾವ್ರಲ್ಲ ಈ ಥರ, ನಾನು ಅದಕ್ಕೆ ಅರ್ಹಳಲ್ಲ ಅನ್ನೋದು ಒಳಗೆ ಇತ್ತು. ಬಟ್ ಆ ಮೇಡಮ್ ಪಾಪ ಅಷ್ಟು ಚೆನ್ನಾಗಿ ನನ್ನನ್ನು ನೋಡಿಕೊಂಡ್ರು ಆ ಟೈಮಲ್ಲಿ. ಬಟ್ ನಾಳೆ ದಿನವೂ ಅದೇ ನಾನು ಹೊಡೆಸ್ಕೊಳ್ಳೋದು ಮಾಮೂಲಿ. ನಾನೇ ಎಲ್ಲ ನಮ್ಮಂಥವ್ರು ಎಷ್ಟು ಜನವೋ ಹಂಗೆಲ್ಲ ಹೊಡೆಸ್ಕೊಂಡು ಪಾಸಾಗಿ ಕನ್ನಡ ಮೀಡಿಯಮ್ಮು ಹೆಂಗೋ ಪಾಸ್ ಮಾಡ್ಕೊಂಡು ಬಂದ್ವಿ.